ಹಲೋ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ಬಿಗ್ ಬಾಸ್ ಮನಿ ಅನ್ಕೊಂಡಾರೋ ಇನ್ನು ಅವ್ರ ಮನಿ ಅನ್ಕೊಂಡಾರೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಪದೇ ಪದೇ ಮನೆ ಕಿಚ್ಚ ಸುದೀಪಣ್ಣ ಎಷ್ಟು ಸಲ ಹೇಳಿದ್ರು ಅವರು ತಮ್ಮ ಹಠವನ್ನು ಬಿಡಲೇ ಇಲ್ಲ. ಅಶ್ವಿನಿ ಮೇಡಮ್ನವರು ಎಲ್ಲ ತಿಳುವಳಿಕೆ ಐತಿ, ಬುದ್ಧಿ ಐತಿ, ಎಲ್ಲ ಐತಿ. ಅದು ಅದೇ ತಪ್ಪನ್ನು ಮಾಡ್ತಾನೆ ಇರ್ತಾರೆ. ಅವ್ರು ಕೂಡ ಜಾನ್ವಿ ಮೇಡಮ್ ಅವರು ಸೇರ್ಕೊಂಡಾರ. ಇದಕ್ಕೆ ಪರಿಹಾರ ನಿನ್ನೆ ಬಿಗ್ ಬಾಸ್ ಕೊಟ್ಟಬಿಟ್ಟಾನ. ಒಮ್ಮಗಲೇ ನಾಮಿನೇಷನ್ ಮಾಡ್ಕೊಬಿಟ್ಟಾನ 2 ಮಂದಿನ. ಈ ವಾರ ಇರೋದು ಡೌಟ್, 2 ಮಂದಿಯಾಗ ಒಬ್ಬರು ಹೋಗ್ತಾರೆ. ಇವರೆಲ್ಲ ತಿಳುವಳಿಕೆ ಇದ್ದವರು ಇಂಥವ್ರು ಹಿಂಗೆ ಮಾಡಕ್ಕೆ ಕುಂತಾರ ಅಂದ್ರೆ ನಮ್ಮಂಥ ಎಜುಕೇಟೆಡ್ ಅನ್ಎಜುಕೇಟೆಡ್ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕಾಗಲ್ಲ ಬಿಡ. ಇವರು ಇದು ಮಾತಾಡ್ಕೊಂಡು ಇದು ಮಾಡ್ತಾರೆ. ಇವರು ಹಂಗೆ ಸುಳ್ಳನ ಮಾತು ಬಿಟ್ಟನೆ ಅಂತಾರೆ. ಮತ್ತು ಇವರು ಅಲ್ಲಿ ಒಳಗೆ ಹೋಗಿ ಮಾತಾಡೋದು ರೂಲ್ಸ್ ಇಲ್ಲ, ಮೈಕ್ ಹಾಕ್ಯಂಡು ಇರ್ಬೇಕು. ಅಂಥದ್ರಾಗ ಇವರು ಇದು ಹಾಕ್ಯಾರ. ಅದಕ್ಕೆ ಸ್ಕೆಚ್ ಐತೆ ಬಿಡ ಅವ್ರದ್ದು. ಇವ್ರದ್ದು ಪಕ್ಕ ಗೊತ್ತಾಯ್ತು ನನಗೆ. ಇವರು ನೋಡೋಕೆ ಹೆಂಗೆ ಕಾಣ್ತಾರಲ್ಲ ಮಾರಾಯ ಇವರು. ಆಯ್ತು ತಡಿ ಮಾರಿ ಹಬ್ಬ ಈ ಶನಿವಾರ ಬರಲಿ, ಡೈರೆಕ್ಟ್ ಹೊರಗೆ ಹಾಕ್ತಾನೆ ಸುದೀಪನ. ಬಂದಂದ್ರೆ ಗೊತ್ತಾಗತ್ತೆ ನಿಮ್ಗೆ. ನಿಮ್ಮಂಥವ್ರು ಇದ್ರು ವೇಸ್ಟ್. ಎಷ್ಟು ಸಲ ಹೇಳ್ಬೇಕು ನಿಮಗೆ? ನಾನು ತಲೆ ಕೆಡ್ತಂದ್ರೆ ನಾನೇ ಬರ್ತಾನೆ ನೋಡಿ ಇನ್ನು ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಬಂದಂದ್ರೆ ನಿಮ್ಮನ್ನು ಡೈರೆಕ್ಟ್ ಹೊರಗೆ ಕಳಿಸ್ತಾವೆ. ನಿಮ್ಮನ್ನು ಏನು ತಿಳ್ಕೊಂಡಿರಿ ನೀವು? ಬಿಗ್ ಬಾಸ್ ಮನೆ ಅಂದ್ರೆ ಹಾಂ ಇಷ್ಟು ಮತ್ತು ಹೊರಗೆ ನಿಮ್ಮದು ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗೈತಿ. ಇಷ್ಟೆಲ್ಲ ತಿಳುವಳಿಕಿದ್ದು ನೀವು ಹಿಂಗೆ ಮಾಡ್ತೀರಿ ಅಂದ್ರೆ ನೀವು ಬಿಗ್ ಬಾಸ್ ಮನೆಯಾಗ ಇರೋಕೆ ಲಾಯಕ್ ಇಲ್ಲ ಅಂತಂದು ನಾ ಹೇಳ್ತೀನಿ. ನನಗೆ ಸಿಟ್ಟು ಬಂದೈತಿ ರೀ ಈಗ ಸಿಕ್ಕಾಪಟ್ಟೆ. ಗಿಲ್ಲಿ ನಿಮ್ಗೆ ಚಲೋ ಟಾಂಗ್ ಕೊಡೋದಂತು ಅಲ್ಲಿ. ಗಿಲ್ಲಿನ ಪಾಡ್ ನಿಮ್ಗೆ. ಅವ ರಘುವಣ್ಣ ಕ್ಯಾಪ್ಟನ್ ಆಗ್ಯಾನ. ಅವನು ಏನು ಹೇಳಂಗಿಲ್ಲ ಬಿಡಂಗಿಲ್ಲ ನಿಮಗೆ. ನೀವು ಮಾಡಿದ್ದ ಆಟ ಅಲ್ಲಿ ಬಿಗ್ ಬಾಸ್ ಮನೆಯಾಗ ಇರೋದು ಆಟ. ಶನಿವಾರ ಬರಲಿ ಗೊತ್ತಾಗತ್ತೆ. ಕಿಚ್ಚ ಸುದೀಪಣ್ಣ ಬರ್ತಂತೋ ನಿಮಗೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಗೊತ್ತಾಗತ್ತಿಲ್ಲ ನಿಮಗೆ? ನನಗೆ ಇನ್ನು ತಲೆ ಕೆಟ್ಟಂದ್ರೆ ನಾನು ಚಲೋ ಅಲ್ಲ ಮತ್ತಿನ್ನು.